ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಉಪಾಧ್ಯಕ್ಷೆಯಾಗಿದ್ದ ಆಫ್ರೀನ್ ಖಾನ್ ಅವರ ರಾಜೀನಾಮೆ ವಿಚಾರ ಈಗ ಭಾರೀ ಚರ್ಚೆಗೆ ಕಾರಣವಾಗಿದೆ. ಈ ಕುರಿತು ಒಂದು ವಿಶೇಷ ವರದಿ. ಕೈಬಿಟ್ಟ ಆಫ್ರೀನ್ ಖಾನ್, ಡಿಸ್ಮಿಸ್ ನಾಟಕದ ವಿರುದ್ಧ ಕೆಂಡಾಮಂಡಲವಾದ ಮಾಜಿ ಯುವ ನಾಯಕಿ. ಚುನಾವಣೆ ಹೊಸ್ತಿಲಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ದೊಡ್ಡ ಶಾಕ್ ಎದುರಾಗಿದೆ. ಬೆಂಗಳೂರು ಉತ್ತರ ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷೆಯಾಗಿದ್ದ ನಕ್ಷತ್ರ ಚಿಹ್ನೆ ಆಫ್ರೀನ್ ಖಾನ್ ನಕ್ಷತ್ರ ಚಿಹ್ನೆ ಅವರು ಈಗಾಗಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ಯಾಯವಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿ ಸ್ವತಃ ಆಫ್ರೀನ್ ಅವರೇ ರಾಜೀನಾಮೆ ಪತ್ರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು. ಆದರೆ ಕಥೆ ಇಲ್ಲಿಗೆ ಮುಗಿದಿಲ್ಲ. ಈಗ ಕಾಂಗ್ರೆಸ್ ಪಕ್ಷವು ಅವರನ್ನು ಡಿಸ್ಮಿಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದಾಗಿ ಪತ್ರ ಬಿಡುಗಡೆ ಮಾಡಿದೆ. ಈ ಕ್ರಮಕ್ಕೆ ಆಫ್ರೀನ್ ಖಾನ್ ಅವರು ಆಕ್ರೋಶ ಹೊರಹಾಕಿದ್ದಾರೆ. ನಾನು ಯಾವಾಗಲೂ ರಾಜೀನಾಮೆ ಕೊಟ್ಟು ಹೊರಬಂದಿದ್ದೇನೆ. ಈಗ ನನ್ನನ್ನು ಉಚ್ಚಾರಣೆ ಮಾಡಿದ್ದೇವೆ ಎಂದು ತೋರಿಸಿಕೊಳ್ಳುತ್ತಿರುವುದು ಜನರನ್ನು ಮರುಳು ಮಾಡುವ ತಂತ್ರ ಅಷ್ಟೇ. ಮುಸ್ಲಿಂ ಸಮುದಾಯಕ್ಕೆ ಪಕ್ಷದಲ್ಲಿ ಸರಿಯಾದ ಸ್ಥಾನಮಾನ ಸಿಗುತ್ತಿಲ್ಲ ಎಂಬ ಕಾರಣಕ್ಕೆ ಚುನಾವಣೆಗೆ ಮೊದಲೇ ರಾಜೀನಾಮೆ ನೀಡಲಾಗಿತ್ತು. ರಾಜೀನಾಮೆ ನೀಡಿದ ಮೇಲೆ ಉಚ್ಚಾಟನೆ ಮಾಡುವ ಪ್ರಶ್ನೆಯೇ ಬರುವುದಿಲ್ಲ. ಇದು ಕೇವಲ ಸಾರ್ವಜನಿಕರನ್ನು ದಾರಿ ತಪ್ಪಿಸಲು ಮಾಡುತ್ತಿರುವ ಗಿಮಿಕ್. ಈಗಾಗಲೇ ತಮ್ಮ ನಿರ್ಧಾರವನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂ ಮೂಲಕ ಜನರಿಗೆ ತಿಳಿಸಿದ್ದರೂ ಕಾಂಗ್ರೆಸ್ ಪಾರ್ಟಿ ಸುಳ್ಳು ಪತ್ರದ ಮೂಲಕ ನಾಟಕವಾಡುತ್ತಿದೆ ಎಂಬುದು ಅವರ ಆರೋಪ. ಈ ಕುರಿತು ಆಫ್ರೀನ್ ಖಾನ್ ಅವರು ಸ್ವತಃ ವಿಡಿಯೋ ಹೇಳಿಕೆ ನೀಡಿದ್ದು, ಕಾಂಗ್ರೆಸ್ ನಾಯಕರ ನಡೆಗೆ ತಕ್ಕ ಉತ್ತರ ನೀಡಿದ್ದಾರೆ. ಆ ವಿಡಿಯೋ ಹೇಳಿಕೆ ನೋಡುವ ಮುನ್ನ ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಫ್ರೀನ್ ಖಾನ್ ರವರು ಮಾತನಾಡಿರುವ ವಿಡಿಯೋ. ಅಸ್ಸಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತುಹು. ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ, ಮಧ್ಯಾಹ್ನ ಇವತ್ತು ನನಗೊಂದು ಲೆಟರ್ ಸಿಗುತ್ತೆ, ನಿಮಗೆ ಕಾಂಗ್ರೆಸ್ ಪಕ್ಷದಿಂದ, ಯೂತ್ ಕಾಂಗ್ರೆಸ್ ಪಕ್ಷದಿಂದ ನಿಮ್ಮ ಹುದ್ದೆಯಿಂದ ನಿಮಗೆ ಉಚ್ಚಾಟನೆ ಮಾಡಲಾಗಿದೆ ಅಂತ. ಆದರೆ ಉಚ್ಚಾಟನೆ ಯಾರಿಗೆ ಮಾಡೋದಂದ್ರೆ ಯಾರು ಹುದ್ದೆಯಲ್ಲಿ ಇರ್ತಾರೋ ಅವ್ರಿಗೆ. ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, 4ನೇ ತಾರೀಕು ನಾನು ಆಲ್ರೆಡಿ ಪೋಸ್ಟ್ ಹಾಕಿದ್ದೀನಿ, ನಾನು ರಿಸೈನ್ ಮಾಡಿದ್ದೀನಿ, ಐ ಆಮ್ ನಾಟ್ ಪಾರ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 5ನೇ ತಾರೀಕು ಸಾಯಂಕಾಲ 7 ಗಂಟೆಗೆ ಒಂದು ವಿಡಿಯೋ ಮುಖಾಂತರನು ನಾನು ಜನರ ಹತ್ರ ಹೇಳಿದ್ದೀನಿ, ನಾನು ಪಕ್ಷ ಬಿಟ್ಟಿದ್ದೀನಿ, ಪಕ್ಷದಲ್ಲಿ ಇಲ್ಲ, ನನಗೆ ಪಕ್ಷದಲ್ಲಿ ಈ ಥರ ಎಲ್ಲ ಡಿಮ್ಯಾಂಡ್ಗಳು ಇಕ್ತವ್ರೆ ಅಂತ. ಅದಾಗಿದ್ಮೇಲೇನು ಉಚ್ಚಾಟನೆ ಮಾಡಿದ್ದೀನಿ. ಅಂದರೆ ಇವ್ರಿಗೆ ಬುದ್ಧಿ ಇದೆಯೋ ಇಲ್ಲೋ ಅದು ಅವ್ರಿಗೆ ಗೊತ್ತಿದೆ. ಬುದ್ಧಿ ಇರ್ತಾ ಇದ್ರೆ ಈ ತರ ಆಗ್ತಾ ಇರ್ಲಿಲ್ಲ. ಬುದ್ಧಿ ಸ್ವಲ್ಪ ಕಮ್ಮಿ ಇರಬೇಕು, ಅದಕ್ಕೇನೆ ಇವ್ರು ಈ ಪೋಸ್ಟ್ ಹಾಕಿದ್ದಾರೆ, ಈ ತರ ಉಚ್ಚಾಟನೆ ಮಾಡಿದ್ದಾರೆ. ಆದರೆ ನಿಮ್ಮ ಉಚ್ಚಾಟನೆ ಇದೆಯಲ್ಲ, ಅದು ನಿಮ್ಮಷ್ಟಕ್ಕೆ ಇಟ್ಕೊಳ್ಳಿ ಸೀಮಿತವಾಗಿ. ನಾನು ರಾಜೀನಾಮೆ ಕೊಟ್ಟಾಯ್ತು, ಅದು ಸೋಷಿಯಲ್ ಮೀಡಿಯಾದಲ್ಲೇ ಕೊಟ್ಟಿದ್ದೀನಿ. ನಾನು ರೆಸಿಗ್ನೇಷನ್ ಲೆಟರ್ ಕೊಡ್ದಿರೋ ಕಾರಣ ಏನಂದ್ರೆ, ಅಫಿಷಿಯಲಿ ನನಗೆ ಅಲ್ಲಿಂದ ಹಿರಿಯರಿಂದ ಡಿಸಿಪ್ಲಿನ್ ಕಮಿಟಿಯಿಂದ ನನ್ ಕಾಲ್ ಬಂತು, ಇನ್ನು ನೀವು ತಡ್ಕೊಳ್ಳಿ, ರೆಸಿಗ್ನೇಷನ್ ಸಬ್ಮಿಟ್ ಮಾಡಬೇಡಿ ಅಂತ. ಅದಕ್ಕೆ ನಾನು ತಾಳ್ಮೆಯಿಂದ ಇದ್ದೆ. ಆದ್ರೆ ನೀವು ನಿಮ್ ಚಿಕ್ಕ ಬುದ್ಧಿನ ಈ ತರ ಲೆಟರ್ ಕೊಟ್ಟು ತೋರಿಸ್ಬಿಟ್ಟಿದ್ದೀರಾ. ಮತ್ತೆ ಇದರಿಂದ ಯಾರ್ಯಾರು ಇದ್ದಾರೆ, ಯಾರ್ಯಾರು ಹೇಳಿ ಏನ್ ಮಾಡಿಸಿದ್ದಾರೆ ಎಲ್ಲ ಗೊತ್ತಿದೆ. ಅದು ಯಾಕೆ ಸುಮ್ನೆ ನೀವು ಈ ತರ ಇದ್ ಮಾಡ್ಕೊಂತಾ ಇದ್ದೀರೋ, ಮುಸ್ಲಿಂ ಸಮಾಜದಲ್ಲಿ ನೀವು ಕೆಣಕ್ತಾ ಇದ್ದೀರಾ ಎಲ್ಲಾರ್ಗೂ ಅಷ್ಟೇ. ನೀವು ಜಬ್ಬಾರ್ ಸಾಹೇಬ್ರಾದ್ರು, ನಸೀರ್ ಅಹಮದ್ ಸಾಹೇಬ್ರಾದ್ರು, ಇನ್ ಯಾರ್ಯಾರು ಟಾರ್ಗೆಟ್ ಮಾಡ್ತಿರೋ ಗೊತ್ತಿಲ್ಲ. ನೀವೇನು, ನಿಮ್ಗೇನ್ ಗೊತ್ತಾ ಆಸೆ ಬಂದ್ಬಿಟ್ಟಿರೋದು, ಬರೋ 2028ರಲ್ಲಿ ಕಾಂಗ್ರೆಸ್ ಪಕ್ಷ ಅಲ್ವಾ, ಕಾಂಗ್ರೆಸ್ ಸರ್ಕಾರನೇ ಇರಬಾರ್ದು ಕರ್ನಾಟಕದಲ್ಲಂತ ನೀವು ಡಿಸೈಡ್ ಮಾಡ್ಕೊಂಡಿದ್ದೀರಾ ತಮ್ಮಷ್ಟಕ್ಕೆ ತಾವೇ. ಅದಕ್ಕೋಸ್ಕರ ಮಾಡ್ತಾ ಇದ್ದೀರಾ. ನಾನು ಒಂದು ವಿಡಿಯೋ ಮಾಡಿದಕ್ಕೆ ನಿಮ್ಗೆ ಪಾರ್ಟಿ ಅಟ್ಯಾಕ್ ಆಯ್ತು, ಪಾರ್ಟಿಯಲ್ಲಿ ಇದ್ದಾಯ್ತು ಅದಾಯ್ತು ಅಂತ ಹೇಳಿದ್ರಲ್ಲ, ನಿಮ್ಗೆ ಇದ್ರ ಬುದ್ಧಿ ಜನ 2028ರಲ್ಲಿ ಕಳ್ಸೇ ಕಳಿಸ್ತಾರಂತ ನಾನು ಹೇಳಕ್ ಇಷ್ಟಪಡ್ತೀನಿ.